ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಕಿತ್ತಾಟ ಒಂದು ಬಡ ಕುಟುಂಬದ ಕಾರ್ಯಕರ್ತನ ಜೀವವನ್ನೇ ಕಿತ್ಕೊಂಡಿದೆ. ಸಾವಿನ ಹಿಂದೆ ಕಾರಣಗಳ ಬಗ್ಗೆ ಹಲವು ಅನುಮಾನಗಳು ಎತ್ತಿದ್ವು. ಆದರೆ ಇದೀಗ ಎಫ್ಎಸ್ಎಲ್ ವರದಿ ಮೂಲಕ ಸಾವಿನ ಹಿಂದೆ ಇದ್ದ ಒಂದು ಪ್ರಮುಖ ಸತ್ಯ ಬಹಿರಂಗವಾಗಿದೆ. ಗುಂಡು ಹಾರಿಸಿದ್ದು ಕಾಂಗ್ರೆಸ್ ಶಾಸಕ ನಾರಾ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಅನ್ನೋದು ದೃಢಪಟ್ಟಿದೆ. ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿದೆ. ಆದರೆ ಇಲ್ಲಿ ಉದ್ಭವಿಸಿರುವ ಪ್ರಶ್ನೆಗಳೆಂದ್ರೆ, ಖಾಸಗಿ ಭದ್ರತಾ ಸಿಬ್ಬಂದಿಗೆ ಗುಂಡು ಹಾರಿಸುವ ಅಧಿಕಾರ ಇರುತ್ತಾ? ಇದ್ರೆ ಯಾವ ಸಂದರ್ಭದಲ್ಲಿ ಬಳಸಬಹುದು? ಈ ಪ್ರಕರಣದಲ್ಲಿ ನಾರಾ ಸತೀಶ್ ರೆಡ್ಡಿ ಅಥವಾ ಭರತ್ ರೆಡ್ಡಿ ಹೊಣೆಗಾರರಾಗ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇದಾಗಿದೆ. ಅಧಿಕೃತ ಭದ್ರತಾ ಸಿಬ್ಬಂದಿ ಮತ್ತು ಖಾಸಗಿ ಗನ್ಮ್ಯಾನ್ ನಡುವಿನ ವ್ಯತ್ಯಾಸಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಅಧಿಕೃತ ಭದ್ರತಾ ಸಿಬ್ಬಂದಿ ಶಾಸಕರು, ಸಚಿವರು ಮತ್ತು ಇತರೆ ಸಾರ್ವಜನಿಕ ಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯ ಮೂಲಕ ಅಧಿಕೃತ ಭದ್ರತಾ ಸಿಬ್ಬಂದಿಯನ್ನ ಅಂದ್ರೆ PSO ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ನನ್ನ ನೇಮಿಸಲಾಗುತ್ತೆ. ಇವರು ಕರ್ತವ್ಯದ ಭಾಗವಾಗಿ ಆತ್ಮರಕ್ಷಣೆಗಾಗಿ ಅಥವಾ ತೀವ್ರ ಅಪಾಯದ ಸಂದರ್ಭಗಳಲ್ಲಿ ಮಾತ್ರ ಗುಂಡು ಹಾರಿಸುವ ಕಾನೂನುಬದ್ಧ ಅಧಿಕಾರ ಹೊಂದಿರ್ತಾರೆ. ಈ ಅಧಿಕಾರವನ್ನ ಕೂಡ ಅತ್ಯಂತ ಮಿತಿಯೊಳಗೆ ಬಳಸಬೇಕಾಗತ್ತೆ. ಇನ್ನು ಖಾಸಗಿ ಗನ್ಮ್ಯಾನ್ಗಳ ಕಥೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಖಾಸಗಿ ಗನ್ಮ್ಯಾನ್ಗಳು ಖಾಸಗಿ ಭದ್ರತಾ ಸಂಸ್ಥೆಗಳ ಮೂಲಕ ಅಥವಾ ವೈಯಕ್ತಿಕವಾಗಿ ನೇಮಕಗೊಂಡವರಾಗಿರ್ತಾರೆ. ಇವರ ಬಳಿ ಪರವಾನಗಿ ಪಡೆದ ಶಸ್ತ್ರಾಸ್ತ್ರಗಳಿರಬಹುದು. ಆದರೆ ಸರ್ಕಾರಿ ಭದ್ರತಾ ಸಿಬ್ಬಂದಿಯಂತೆ ಯಾರ ಮೇಲಾದರೂ ಗುಂಡು ಹಾರಿಸುವ ಯಾವುದೇ ವಿಶೇಷ ಕಾನೂನು ಅಧಿಕಾರ ಇವರಿಗೆ ಇರೋದಿಲ್ಲ. ಆದರೆ ಯಾವಾಗ ಗುಂಡು ಹಾರಿಸಬಹುದು? ಅಪರೂಪದ ಮತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸಬಹುದು. ತನ್ನ ಸ್ವಂತ ಜೀವಕ್ಕೆ ಅಥವಾ ತಾನು ರಕ್ಷಿಸುತ್ತಿರುವ ವ್ಯಕ್ತಿಯ ಜೀವಕ್ಕೆ ತಕ್ಷಣದ ಹಾಗೂ ಗಂಭೀರ ಅಪಾಯ ಎದುರಾದಾಗ ಮಾತ್ರ ಗುಂಡು ಹಾರಿಸಬಹುದು. ಎದುರಾಳಿ ಮಾರಣಾಂತಿಕ ಆಯುಧಗಳಿಂದ ದಾಳಿ ನಡೆಸಿ ಸಾವು ಅಥವಾ ಗಂಭೀರ ಗಾಯ ಸಂಭವಿಸುವ ಸ್ಪಷ್ಟ ಸಾಧ್ಯತೆ ಇದ್ದಾಗ ಹಾಗೂ ಓಡಿ ಹೋಗಲು ಎಚ್ಚರಿಕೆ ನೀಡಲು ಅಥವಾ ಅಪಾಯ ತಪ್ಪಿಸಿಕೊಳ್ಳಲು ಬೇರೆ ಯಾವುದೇ ಮಾರ್ಗ ಇಲ್ಲದ ಅನಿವಾರ್ಯ ಪರಿಸ್ಥಿತಿಯಲ್ಲಿಯೇ ಈ ಕ್ರಮ ಕೈಗೊಳ್ಳಬಹುದು. ಜೊತೆಗೆ ತಕ್ಷಣ ಪೊಲೀಸ್ ಸಹಾಯ ಪಡೆಯಲು ಸಾಧ್ಯವಾಗದಷ್ಟು ತುರ್ತು ಸ್ಥಿತಿ ಇದ್ದಾಗ ಮಾತ್ರ ಆಯುಧ ಬಳಕೆ ಸಮರ್ಥನೀಯವಾಗುತ್ತೆ. ಆಗಲೂ ಗುಂಡು ಹಾರಿಸಿದ ಪ್ರತಿ ಗುಂಡಿನ ಮಾಹಿತಿಯನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕು. ಖಾಸಗಿ ಗನ್ಮ್ಯಾನ್ಗಳಿಗೆ ಪರವಾನಗಿ ಹೇಗೆ ಸಿಗುತ್ತೆ? ಶಸ್ತ್ರಾಸ್ತ್ರ ಪರವಾನಗಿಯನ್ನ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯಿಂದ ನೀಡಲಾಗುತ್ತೆ. ಮಹಾನಗರಗಳಲ್ಲಿ ಇದು ಪೊಲೀಸ್ ಕಮಿಷನರ್ ವ್ಯಾಪ್ತಿಗೂ ಒಳಪಡಬಹುದು. ಪರವಾನಗಿಗೆ ಅರ್ಜಿ ಸಲ್ಲಿಸಿದ ಬಳಿಕ ಅಭ್ಯರ್ಥಿಯ ಹಿನ್ನೆಲೆ, ವಿಳಾಸ ಮತ್ತು ಆಯುಧದ ಅಗತ್ಯತೆ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಪರಿಶೀಲನಾ ವರದಿ ಪಡೆಯಲಾಗುತ್ತೆ. ಎಲ್ಲ ಅಂಶಗಳು ಸರಿಯಾಗಿದ್ರೆ ಮಾತ್ರ ಪರವಾನಗಿ ನೀಡಲಾಗುತ್ತೆ. ಕೇಂದ್ರ ಕಾನೂನು ಏನು ಹೇಳುತ್ತೆ? ಶಸ್ತ್ರಾಸ್ತ್ರ ಕಾಯ್ದೆ ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಆತ್ಮರಕ್ಷಣೆಗಾಗಿ ಮಾತ್ರ ಶಸ್ತ್ರಾಸ್ತ್ರ ಪರವಾನಗಿ ನೀಡಲಾಗುತ್ತೆ. ಖಾಸಗಿ ಭದ್ರತಾ ಸಂಸ್ಥೆಗಳು ಅಂದ್ರೆ PSARA ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ರೆಗ್ಯುಲೇಷನ್ ಆಕ್ಟ್ ಅಡಿಯಲ್ಲಿ ನೋಂದಣಿಯಾಗಿರಬೇಕು. ಆದರೂ ಈ ಪರವಾನಗಿಯ ಗುಂಡು ಹಾರಿಸುವ ಸ್ವತಂತ್ರ ಅಧಿಕಾರ ನೀಡೋದಿಲ್ಲ. ಖಾಸಗಿ ಗನ್ಮ್ಯಾನ್ ಗುಂಡು ಹಾರಿಸಿದ್ರೆ ಪರಿಣಾಮ ಏನು? ಯಾವುದೇ ಸಂದರ್ಭದಲ್ಲೂ ಖಾಸಗಿ ಗನ್ಮ್ಯಾನ್ ಗುಂಡು ಹಾರಿಸಿದ್ರೆ ಅದು ಗಂಭೀರ ಅಪರಾಧವಾಗುತ್ತೆ. ಆತ್ಮರಕ್ಷಣೆ ಎಂಬ ಕಾರಣ ಹೇಳಿದ್ರೂ ಅದನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕಾಗತ್ತೆ. ಸಾರಾಂಶವಾಗಿ ಹೇಳೋದಾದ್ರೆ, ಶಾಸಕರು ಅಥವಾ ಸಚಿವರ ಖಾಸಗಿ ಗನ್ಮ್ಯಾನ್ಗಳಿಗೆ ಗುಂಡು ಹಾರಿಸುವ ಕಾನೂನುಬದ್ಧ ಅಧಿಕಾರವಿಲ್ಲ. ಆ ಅಧಿಕಾರ ಕೇವಲ ಕರ್ತವ್ಯ ನಿರತ ಅಧಿಕೃತ ಪೊಲೀಸ್ ಸಿಬ್ಬಂದಿಗೆ ಮಾತ್ರ ಸೀಮಿತ. ಹೊಣೆಗಾರಿಕೆ ಯಾರದ್ದು? ಗುಂಡು ಹಾರಿಸಿದ ಖಾಸಗಿ ಗನ್ಮ್ಯಾನ್ ಪ್ರಾಥಮಿಕ ಅಪರಾಧಿ. ಅವರ ವಿರುದ್ಧ IPC ಸೆಕ್ಷನ್ 302 ಕೊಲೆ, 307 ಕೊಲೆಯ ಯತ್ನ ಅಥವಾ 324/326 ಅಂದ್ರೆ ಗಾಯಗೊಳಿಸುವಿಕೆ ಅಡಿಯಲ್ಲಿ ಪ್ರಕರಣ ದಾಖಲಾಗಬಹುದು. ಆತ್ಮರಕ್ಷಣೆ, ತನ್ನ ಅಥವಾ ತನ್ನ ಯಜಮಾನನ ಜೀವಾಪಾಯ ತಪ್ಪಿಸಲು ಅನಿವಾರ್ಯವಾಗಿ ಗುಂಡು ಹಾರಿಸಿದ್ರೆ ಅದನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕಾಗತ್ತೆ. ನೇಮಿಸಿಕೊಂಡ ವ್ಯಕ್ತಿಯ ಹೊಣೆಗಾರಿಕೆ ಏನು? ಶಾಸಕರು ಅಥವಾ ಮಂತ್ರಿಗಳು ಗುಂಡು ಹಾರಿಸಲು ಸೂಚನೆ ನೀಡಿದ್ರೆ ಅಥವಾ ಪ್ರಚೋದಿಸಿದ್ರೆ ಅವರು ಸಹ ಅಪರಾಧಕ್ಕೆ ಸಹಕಾರ ನೀಡಿದ ಆರೋಪದಲ್ಲಿ ಒಳಗಾಗಬಹುದು. ಅಲ್ಲದೆ ಪೂರ್ವ ನಿಯೋಜಿತ ಸಂಚು ಇದ್ರೆ ಪಿತೂರಿ ಆರೋಪವು ನೇಮಿಸಿಕೊಂಡವರ ಮೇಲೆ ಬೀಳಬಹುದು. ಗನ್ಮ್ಯಾನ್ ಸ್ವಂತ ನಿರ್ಧಾರದಿಂದ ಗುಂಡು ಹಾರಿಸಿದ್ರೆ ಮತ್ತು ನೇಮಕದಾರರ ಯಾವುದೇ ನೇರ ಪಾತ್ರ ಇಲ್ಲದಿದ್ರೆ ಅವರು ತಕ್ಷಣದ ಅಪರಾಧಕ್ಕೆ ನೇರವಾಗಿ ಹೊಣೆಗಾರರಾಗೋದಿಲ್ಲ. ಆದರೆ ನಿರ್ಲಕ್ಷ್ಯ ಅಥವಾ ದುರುಪಯೋಗದ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಪರಿಸ್ಥಿತಿ ಗುಂಡು ಹಾರಿಸಿದ ಗನ್ಮ್ಯಾನ್ನೇ ಪ್ರಾಥಮಿಕ ಹೊಣೆಗಾರನಾಗ್ತಾನೆ. ಆದರೆ ನೇಮಿಸಿಕೊಂಡ ವ್ಯಕ್ತಿಯ ಪಾತ್ರ ಸಾಬೀತಾದ್ರೆ ಅವರು ಕಾನೂನು ಕ್ರಮ ಎದುರಿಸಲೇಬೇಕಾಗತ್ತೆ. ಅಧಿಕಾರ, ಹುದ್ದೆ, ಪ್ರಭಾವ ಯಾವುದೇ ಆದ್ರೂ ಕಾನೂನು ಎಲ್ಲರಿಗೂ ಒಂದೇ. ಆದ್ದರಿಂದ ಪಾರದರ್ಶಕ ತನಿಖೆ ಅಗತ್ಯ ಅಂತ ವಿರೋಧ ಪಕ್ಷಗಳು ವಾದಿಸ್ತಾ ಇವೆ.